ಮತ್ತೆ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಕಬ್ಬನ್ ಪಾರ್ಕ್ನಲ್ಲಿ ಜನವೋ ಜನ. ಆದರೆ ಇವರು ಹಸಿರು ನೋಡೋದಕ್ಕೆ ಬಂದವರಲ್ಲ, ಬದಲಾಗಿ IPL ಮ್ಯಾಚ್ ನೋಡಲು ಬಂದವರು. ಆದರೆ ಇವರಿಂದಾಗಿ ಕಸದ ತೊಟ್ಟಿಯಾಗಿ ಬದಲಾಗ್ತಾ ಇದೆ ನಮ್ಮ ಕಬ್ಬನ್ ಪಾರ್ಕ್. ಚಲ್ಲಾಪಿಲ್ಲಿಯಾಗಿ ಬಿದ್ದ ಪೇಪರ್ ಪ್ಲೇಟ್ಸ್, ಕುಡಿದು ಬಿಸಾಕಿದ ವಾಟರ್ ಬಾಟಲ್ಸ್, ಎಲ್ಲಿ ನೋಡಿದರಲ್ಲಿ ಕಸವೋ ಕಸ. ಇದು ಬೆಂಗಳೂರಿನ ಹೆಸರಾಂತ ಪ್ರವಾಸಿ ಸ್ಥಳ ಕಬ್ಬನ್ ಪಾರ್ಕ್. ಪಕ್ಕದಲ್ಲೇ ಚಿನ್ನಸ್ವಾಮಿ ಕ್ರೀಡಾಂಗಣ ಇರೋದ್ರಿಂದ IPL ಮ್ಯಾಚ್ ನೋಡೋದಕ್ಕೆ ಬರುವವರು, ಟಿಕೆಟ್ಗಾಗಿ ಕಾಯುವವರು ಎಲ್ಲರಿಗೂ ಇದೇ ವಿಶ್ರಾಂತಿ ಸ್ಥಳ. ಇವರು ಹಾಕುವ ಕಸದಿಂದಾಗಿ ಕಬ್ಬನ್ ಪಾರ್ಕ್ ಹಾಳಾಗ್ತಾ ಇದೆ ಅಂತ ಅವಲತ್ತುಕೊಳ್ತಾ ಇದ್ದಾರೆ ಹಸಿರು ಪ್ರೇಮಿಗಳು. ಆ ನಾಲ್ಕು ಗೇಟ್ಗಳವೆ ಕಬ್ಬನ್ ಪಾರ್ಕಲ್ಲಿ ಅಲ್ಲಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಅವ್ರನ್ನ ನಾವು ಆದಷ್ಟು ಅವಾಯ್ಡ್ ಮಾಡಿದ್ರೆ ಹೊರಗಡೆ ಬರ್ದಂಗೆ ಆ ಒಂದು ಅಂದರೆ IPL ನಡೀತಾ ಇರುವಾಗ ಆ ಜನಗಳನ್ನ ಕ್ರೌಡ್ಸ್ನ ನಾವು ಹೊರಗಡೆ ಅಲೋ ಮಾಡಬಾರ್ದು. ಯಾಕಂದರೆ ನಮ್ಮ ಇದು ಪರಿಸರ ಸ್ವಲ್ಪ ಇದಾಗುತ್ತೆ. ಸೊ ಇದರಿಂದ ನನಗೆ ಹೇಳೋದೇನೆಂದರೆ ನಾವು ಬ್ಯಾಂಗ್ಳೂರನ್ನ ಯಾವ ಗಾರ್ಡನ್ ಸಿಟಿ ಅಂತ ನಾವು ಇದು ಮಾಡ್ತಾ ಇರೋದು, ಅದನ್ನ ಹಾಗೆ ನಾವು ಬೆಳೆಸ್ಕೊಂಡು ಹೋಗ್ಬೇಕು, ಗ್ರೀನರಾಗಿ ಇಟ್ಟಿರಬೇಕು. ಹಾಗಂತ ಇಲ್ಲಿ ಡಸ್ಟ್ಬಿನ್ ಇಲ್ಲ, ಕಸ ಎತ್ತುವವರು ಇಲ್ಲ ಎಂದೇನಿಲ್ಲ. 10 ಜನ ಕಾರ್ಮಿಕರು ಸದಾ ಇಲ್ಲಿ ಪ್ಲಾಸ್ಟಿಕ್ ಆಯುತ್ತಾ ಕಸ ಎತ್ತುತ್ತಾ ಇದ್ದರೂ ಈ ಕಸ ಮುಗಿತಾನೇ ಇಲ್ಲ. ಒಂದು ದಿನ ಮ್ಯಾಚ್ ನಡೆದರೆ ಅದರ ಕಸ ಎತ್ತೋದಕ್ಕೆ 3 ದಿನ ಬೇಕು ಅಂತಾರೆ ಇಲ್ಲಿನ ಸೂಪರ್ವೈಸರ್. ಈ ಮ್ಯಾಚ್ ದಿವಸ ಡಬಲ್ ಕೆಲಸ ಆಗುತ್ತೆ. ನಮಗೆ ಪೇಪರ್ ಆಗಿದೆ ಸುಮಾರು 3 ದಿವಸ ಹಿಡಿಯುತ್ತೆ ಮೇಡಮ್. ನಮಗೆ ಇಲ್ಲಿ ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಡಸ್ಟ್ಬಿನ್ಗೆ ಹಾಕಿ ಅಂದರೂ ಕೇಳೋದಿಲ್ಲ. ಎಲ್ತಿಂದ್ರೆ ಎಲ್ಲ ಊಟ ಮಾಡೋದು ಬಿಸಾಕೋಗೋದು. ವಾಟ್ರ್ ಕ್ಯಾನು, ಪ್ಲಾಸ್ಟಿಕ್ ಪೇಪರ್ ತುಂಬ ಬಿದ್ದಿದೆ ಮೇಡಮ್. ಇವತ್ತು ನೋಡಿ 15 ಜನ ಬಿಟ್ಟಿದ್ದೀವಿ, ಆದರೂ ಆಯಕ್ಕಾಗ್ತಾಯಿಲ್ಲ. ನಾಳೆ ನಾಡಿದ್ದು ಫುಲ್ 3 ದಿವಸ ಇಲ್ಲೇ ಇರುತ್ತೆ. ಈಗಲಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಕಬ್ಬನ್ ಪಾರ್ಕ್ ಪ್ರವೇಶಿಸುವವರಿಗೆ ನಿರ್ಬಂಧ ಹಾಕಬೇಕು. ಸುತ್ತಗೋಡೆ, ಪ್ಲಾಸ್ಟಿಕ್ ಬಳಕೆ ನಿಷೇಧದ ಕುರಿತು ಕ್ರಮ ಕೈಗೊಳ್ಳಬೇಕು. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ರಜನಿ MG, ಸುವರ್ಣ ನ್ಯೂಸ್. ಪ್ರತಿಷ್ಠಿತ TCS 10K ಮ್ಯಾರಥಾನ್ಗೆ ಬೆಂಗಳೂರು ಸಜ್ಜಾಗಿದೆ. ನಾಳೆ ನಡೆಯಲಿರೋ ಮ್ಯಾರಥಾನ್ನಲ್ಲಿ 23,000ಕ್ಕಿಂತ ಹೆಚ್ಚು ಜನ ಭಾಗವಹಿಸಲಿದ್ದಾರೆ. ಹೀಗಾಗಿ ಸಂಚಾರ ವ್ಯವಸ್ಥೆಯಲ್ಲಿ ಒಂದಷ್ಟು ಬದಲಾವಣೆ ಮಾಡಲಾಗಿದೆ. ವಿಶ್ವದ ಪ್ರತಿಷ್ಠಿತ ಮ್ಯಾರಥಾನ್ನಲ್ಲಿ ಒಂದಾದ 10K ಮ್ಯಾರಥಾನ್ ನಾಳೆ ನಗರದಲ್ಲಿ ನಡೆಯಲಿದೆ. ಕಂಠೀರವ ಕ್ರೀಡಾಂಗಣದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಓಟ ಶುರುವಾಗಲಿದ್ದು, ಹಲವು ಅಂತಾರಾಷ್ಟ್ರೀಯ ಅಥ್ಲೀಟ್ಗಳು ಭಾಗವಹಿಸಲಿದ್ದಾರೆ. ವಿವಿಧ 6 ವಿಭಾಗಗಳಲ್ಲಿ ಸ್ಪರ್ಧಿಗಳು ಭಾಗವಹಿಸಲಿದ್ದು 23,000 ಜನ 10Kಗೆ ಸಾಕ್ಷಿಯಾಗಲಿದ್ದಾರೆ. ಈ ಸಲ 10K ಮ್ಯಾರಥಾನ್ ಮೊದಲಿಗಿಂತ ಬದಲಾಗಿದೆ. 6 ವಿವಿಧ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯುತ್ತಿದ್ದು, ಈ ಸಲ ವಿಶೇಷವಾಗಿ ಅಂಗವಿಕಲರು ಹಾಗೂ ಬುದ್ಧಿಮಾಂದ್ಯರಿಗಾಗಿ ಚಾಂಪಿಯನ್ ವಿತ್ ಡಿಸಬಿಲಿಟಿ ಓಟ ನಡೆಸುತ್ತಿದ್ದು 522 ಜನ ಇದರಲ್ಲಿ ಭಾಗವಹಿಸುತ್ತಿದ್ದಾರೆ. ಒಂದು ದೊಡ್ಡ ಅಂಬ್ರೆಲಾ ಕೆಳಗಡೆ ತರಬೇಕು ಅಂದರೆ ಚಾಂಪಿಯನ್ಸ್ ವಿತ್ ಡಿಸಬಿಲಿಟಿ ಅಂತ ಒಂದು ಕ್ಯಾಟಗರಿ ಕ್ರಿಯೇಟ್ ಮಾಡಿದ್ದೀವಿ. ಅದರಲ್ಲಿ ನಮಗೆ ಹೆಮ್ಮೆ ಪಡುವಂಥ ವಿಷಯ ಏನು ಅಂದರೆ ಲಾಸ್ಟ್ ಇಯರ್ ಅಬೌಟ್ 220 ಜನ ಇದ್ದಿದ್ದು, ಆ ಕ್ಯಾಟಗರಿಯಲ್ಲಿ ಇವಾಗ 522 ಪೀಪಲ್ ಭಾಗವಹಿಸ್ತಾ ಇದ್ದಾರೆ. ಸೊ ಟೋಟ್ಲಿ ಹಂಗೆ ನೋಡೋಕೆ ಹೋದರೆ ನಿಮಗೆ 23,000+ ಜನ ಪಾರ್ಟಿಸಿಪೆಂಟ್ಸ್ ನಾಳೆ ಓಡ್ತಾರೆ. ಕಂಠೀರವ ಕ್ರೀಡಾಂಗಣದಿಂದ ಆರಂಭವಾಗುವ ಓಟ ಕಸ್ತೂರಿಬಾ ರಸ್ತೆಯಲ್ಲಿ ಹಾಯ್ದು ಮಹಾತ್ಮ ಗಾಂಧಿ ರಸ್ತೆ ಮತ್ತು ಹಲಸೂರು ಗೇಟ್ ತನಕ ಸಾಗಲಿದೆ. ಬಳಿಕ ಅದೇ ಮಾರ್ಗದಲ್ಲಿ ವಾಪಸ್ಸಾಗಲಿದೆ. ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣ, ವಿಧಾನಸೌಧದ ಎದುರಿನಿಂದ ಬರಲಿದೆ. ಬಳಿಕ ಕಬ್ಬನ್ ಪಾರ್ಕ್ ಒಳಗಡೆಯಿಂದ ಬಂದು ಕಂಠೀರವ ಕ್ರೀಡಾಂಗಣದಲ್ಲಿ ಓಟ ಮುಕ್ತಾಯವಾಗಲಿದೆ. ಬೆಳಗ್ಗೆ 6ರಿಂದ 9ರವರೆಗೆ ಸಂಚಾರ ವ್ಯವಸ್ಥೆಯನ್ನು ಬದಲಿಸಲಾಗಿದ್ದು, ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗಿದೆ. ಉತ್ತಮ ವೈದ್ಯಕೀಯ ವ್ಯವಸ್ಥೆ ಮಾಡಿದ್ದು, ಪ್ರತಿ ಹಂತದಲ್ಲೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಸೊ ನಾನು ಕೂಡ ಓಡ್ತಾ ಇದ್ದೀನಿ. ಏನಂದರೆ ಇಟ್ ಇಸ್ ಫಾರ್ ಅ ಕಾಸ್. ಸೊ ನೀವೆಲ್ಲರೂ ಬರಬೇಕು, ಭಾಗವಹಿಸಿ. ಏನಂದರೆ ಇವತ್ತು ನಾವು ಎಲ್ಲ ಸೇರಿ ಇಂಥ ಕಾಸಸ್ಗೆ ಪ್ರಮೋಟ್ ಮಾಡಿಲ್ಲ ಅಂದರೆ ಯಾರು ಮಾಡ್ತಾರೆ. ಸೊ ದಯವಿಟ್ಟು ಎಲ್ಲರೂ ಬನ್ನಿ ಆ್ಯಂಡ್ ಈ ಮ್ಯಾರಥಾನ್ದಲ್ಲಿ ನೀವು ಭಾಗವಹಿಸಿ. I'll be running in the amateurs World 10K run, प्रोफेशनल्स में नहीं, लेकिन the amateur run दौड़ता आया हूँ. तो टाइमिंग मैं आशा करूँगा. प्रैक्टिस ज़्यादा नहीं होता है, हर रोज़ एक्सरसाइज होता है मेरा. तो चाहे रग्बी हो या स्क्वॉश हो या स्विमिंग हो या जिम्नेजियम में काम हो, फिटनेस तो बना रहता है. 6ನೇ ವರ್ಷಕ್ಕೆ ಕಾಲಿಟ್ಟಿರುವ ಈ ಮ್ಯಾರಥಾನ್ನಲ್ಲಿ ಪುನೀತ್ ರಾಜ್ಕುಮಾರ್, ಸುನಿಲ್ ಶೆಟ್ಟಿ ಸೇರಿದಂತೆ ಹಲವು ಸೆಲೆಬ್ರಿಟಿಗಳು ಭಾಗವಹಿಸಲಿದ್ದಾರೆ. CM ಸಿದ್ದರಾಮಯ್ಯ ಕೂಡ ಭಾಗವಹಿಸುವ ಸಾಧ್ಯತೆಗಳಿವೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರಾಜೇಂದ್ರ ಜೊತೆ ರವಿ S, ಸುವರ್ಣ ನ್ಯೂಸ್.
ವಿವಾಹ ವಿಚ್ಛೇದನ ನೀಡುವುದರ ಜೊತೆಗೆ ಪತ್ನಿಗೆ ಗಂಡನ ಆಸ್ತಿಯಲ್ಲಿ ಅರ್ಧ ಪಾಲು ನೀಡಬೇಕು ಅಂತ ಸರ್ಕಾರ ತಂದಿರುವ ಹೊಸ ನಿಯಮವನ್ನು ವಿರೋಧಿಸಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಮರುಹೊಂದಾಣಿಕೆ ಆಗದೇ ಇರುವ ವಿವಾಹಗಳು ವಿಚ್ಛೇದನಕ್ಕೆ ಅರ್ಹ. ಇದನ್ನು ಕೂಡ ಕಾನೂನಾಗಿ ತರಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿರೋ ನಿಯಮವನ್ನು ಜಾರಿಗೆ ತರಲು ಒತ್ತಾಯಿಸಲಾಯಿತು. ನಗರದ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಹಲವಾರು ಜನ ಪಾಲ್ಗೊಂಡಿದ್ದರು. ಗಂಡ ಬಿಟ್ಟ ಹೆಂಡತಿಗೆ ಗಂಡ ಬಿಟ್ಟ ಹೆಂಡತಿಗೆ ಈಗ ನಾವು ಹಿರಿಯರಾದವರು ನಾವು ಕಷ್ಟಪಟ್ಟು ಅಷ್ಟೊಂದಿಂದ ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಿ. ಇವಳು ಮದುವೆ ಆದ ತಕ್ಷಣ ಬಂದು 15 ದಿನಕ್ಕೆಲ್ಲ ಆಸ್ತಿ ತೊಗೊಂಡು ಹೋಗ್ಬಿಟ್ರೆ ಅರ್ಧ ಏನಕ್ಕೆ ಕೊಡಬೇಕು? ಅವ್ರ ಅಪ್ಪನ ಮನೆ ಆಸ್ತಿನ ಹಂಗೆ ಗಂಡಂಗೆ ಕೊಡ್ತಾಳೆ ಅವಳು? ಇಲ್ಲ. ಆ ಥರ ಇದ್ಮೇಲೆ ನಾವ್ಯಾಕೆ ನಮ್ಮ ಆಸ್ತಿಗಳು ಕೊಡಬೇಕು? ನಾವು ಇಷ್ಟು ಕಷ್ಟಪಟ್ಟು 40 ವರ್ಷ 50 ವರ್ಷದಿಂದ ಸಂಸಾರದಲ್ಲಿ ಮಾಡಿರ್ತೀವಿ. ಅವಳು ಹೊಣೆ ಏನೂ ನಿರ್ವಹಿಸಲ್ಲ. ಬಂದು 15 ದಿನಕ್ಕೆ ಅವಳು ಆಸ್ತಿ ಕೊಡು ಅಂತ ಹೊರಟೋಗ್ಬಿಟ್ರೆ ತೊಗೊಂಡು ಅವಳು ತಿರ್ಗಾ ಇಲ್ಲಿ ಬಿಡ್ತಾಳೆ, ಇನ್ನೊಬ್ಬನ ಗಂಡನ ಮದುವೆ ಆಗ್ತಾಳೆ, ತಿರ್ಗಾ ಅವನನ್ನು ಬಿಡ್ತಾಳೆ, ಅವನು ಆಸ್ತಿ ತೊಗೊಳ್ತಾಳೆ, ಇನ್ನೊಬ್ಬನ ಮದುವೆ ಆಗ್ತಾಳೆ. ಇದರಲ್ಲಿ ಏನು ನಮಗೆ ಇದರಿಂದ ನಮಗೆ ತೊಂದರೆಗಳಾಗ್ತಾ ಇದೆ. ಅದಕ್ಕೆ ಯಾವ ರೀತಿ ಆಸ್ತಿನೂ ಯಾರಿಗೂ ಕೊಡಬಾರ್ದು. ಅವಳು ಬಿಟ್ಟು ಹೋದ್ರೆ ಗಂಡನೇ ಬೇಡ ಅಂದಮೇಲೆ ಅವಳಿಗೆ ಆಸ್ತಿ ಯಾಕೆ? ಬಿಟ್ಟು ಹೋಗಲಿ, ಅವಳ ಜೀವನ ಅವಳು ಮಾಡ್ಕೊಳ್ಳಿ, ಅವಳು ಕಷ್ಟಪಟ್ಟು ದುಡಿಲಿ. ಸುಪ್ರೀಂ ಕೋರ್ಟ್ ಆರ್ಡರ್ ಹೇಗಾಗಿದೆ ಅದೇ ಥರ ಇಡೋದು ಬಿಟ್ಬಿಟ್ಟು ಅದ್ರ ಜೊತೆಗೆ ಮತ್ತೊಂದು ಕ್ಲಾಸ್ ಸೇರಿಸ್ತಾ ಇದ್ದಾರೆ. ಏನಂತಂದರೆ ಈ ಮರು ಹೊಂದಾಣಿಕೆ ಆಗದೆ ಅಂಥ ಮದುವೆಗಳನ್ನ ನಾವು ವಿಚ್ಛೇದನ ಕೊಡ್ತೀವಿ, ಅದ್ರ ಜೊತೆಗೆ ಗಂಡನ ಆಸ್ತಿಲೂ ಅರ್ಧ ನಾವು ಕೊಡಬೇಕು ಅಂತ ಒಂದು ಕಾನೂನನ್ನ ಸೇರಿಸ್ಬಿಟ್ಟು ತಿದ್ದುಪಡಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವರೇನು ಹೇಳ್ತಾ ಇದ್ದಾರೆ, ಸರ್ಕಾರ ಹೇಳ್ತಾ ಇರೋದೇನು ಅಂತಂದರೆ ನೀನು ತಪ್ಪು ಮಾಡಿದೆಯೋ ಇಲ್ವೋ ನೀನು ಅರ್ಧ ಆಸ್ತಿ ಕೊಟ್ಬಿಡು. ಇನ್ನೊಂದು ಅರ್ಥದಲ್ಲಿ ಏನಾಗುತ್ತೆ ಅಂದರೆ ಹೆಂಡತಿ ಏನಾರು ವಿಚ್ಛೇದನೆ ಕೇಳಿದ್ರೆ ಹೆಂಡತಿಗೆ ಏನಾರು ವಿಚ್ಛೇದನೆ ತೊಗೊಳಕ್ಕೆ ಒಂದು ಬಹುಮಾನ, ಹೆಂಡತಿ ಏನಾರು ವಿಚ್ಛೇದನೆ ಹಾಕ್ಬಿಟ್ರೆ ಗಂಡನ ಅರ್ಧ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ರೇಟ್ ಎಷ್ಟಾಗಿದೆ ನೋಡೋಣ ಬನ್ನಿ.